ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡ್ತಿರೋದೊಂದು ರಾಗಿ ಹಾಕಿ ಒಂದು ರಾಗಿ ಉಂಡೆ ಮಾಡಿನ ವಿಧಾನ. ಮಸಾಲ ಉಂಡೆ, ಬ್ರೇಕ್ಫಾಸ್ಟು ಡಿನ್ನರ್ನೆಲ್ಲ ಹೆಲ್ತಿಯಾಗಿ ಒಂದು ರಾಗಿ ಉಂಡೆ, ಮಸಾಲ ರಾಗಿ ಉಂಡೆ ಮಾಡಿನ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ನಾನು ಇಲ್ಲಿ ಒಂದು ಪ್ಯಾನ್ಲು ನಾನೊಂದು ಕಪ್ಪು ನೀರು ಹಾಕಿಟ್ಟಿದ್ದೀವಿ. ನೀರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನೀರು ಚೆನ್ನಾಗಿ ಕುದಿಸಬೇಕು. ಒಂದು 1/4 ಟೀ ಸ್ಪೂನ್ ಕಡಿಮೆ ತುಪ್ಪ ಹಾಕೋಣ. ನಿಮ್ಮದು ಕೈಯಲ್ಲಿ ತುಪ್ಪ ಇಲ್ಲ ಅಂದರೆ ನೀವು ಸ್ವಲ್ಪ ಆಯಿಲ್ ಹಾಕಬೇಕು. ಈಗ ನೀರೆಲ್ಲ ಚೆನ್ನಾಗಿ ಕುದೀತು. ಈ ಟೈಮಲ್ಲಿ 3/4 ಕಪ್ ರಾಗಿ ಹಿಟ್ಟು ಹಾಕೋಣ. ರಾಗಿ ಹಿಟ್ಟು ಹಾಕಿ ಈ ರೀತಿಯಲ್ಲಿ ಹಾಕಿಟ್ಟಿದ್ದೀವಿ. ಇದೊಂದು ತಣ್ಣಕ್ಕೆ ಹಾಕಬೇಕು, ಜಾಸ್ತಿ ತಣ್ಣಕ್ಕೆ ಹಾಕಬೇಡ. ಚೆನ್ನಾಗಿ ಇದೊಂದು ಕೈ ಹಾಕಿ ಮಿಕ್ಸ್ ಹಾಕಬೇಕು. ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಇಟ್ಟಿದ್ದೀವಿ. ಮಿಕ್ಸ್ ಹಾಕಿ ಕೈಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೇವೆ. ಕೈಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿಯಲ್ಲಿ ಉಂಡೆ ಹಾಕಿಡಬೇಕು. ನೋಡಿರಿ, ಈ ರೀತಿಯಲ್ಲಿ ಉಂಡೆ ಹಾಕಿಟ್ಟಿದ್ದೀವಿ. ಈ ಉಂಡೆ ಎಲ್ಲ ಒಂದು ಸ್ಟೀಮರಲ್ಲಿ ಹಾಕಿ ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕು. ಸ್ಟೀಮರಲ್ಲಿ ಸ್ವಲ್ಪ ಆಯಿಲ್ ಈ ರೀತಿಯಲ್ಲಿ ಒಂದು ಬ್ರಷ್ ಮಾಡಿ ಒಂದು 5 ನಿಮಿಷ ಸ್ಟೀಮ್ ಮಾಡಿ. ಈಗ ಮಸಾಲ ರೆಡಿ ಆಗ ಅದಕ್ಕೆ ನಾನು ಒಂದು ಪ್ಯಾನ್ಲು 1 ಟೀ ಸ್ಪೂನ್ ಆಯಿಲ್ ಹಾಕಿಟ್ಟಿದ್ದೀವಿ. ಸ್ವಲ್ಪ ಸಾಸಿವೆ ಹಾಕೋಣ. ಒಂದೇ ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಕಟ್ ಮಾಡಿದ, ಸ್ವಲ್ಪ ಉಪ್ಪು ಹಾಕ. ಹಿಟ್ಟುಗಳು ನಮ್ಮದು ಉಪ್ಪು ಹಾಕಿದ್ದು, ಅದಕ್ಕೆ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಅರಿಶಿನ ಪೌಡ್ರು, 1/4 ಟೀ ಸ್ಪೂನ್ ಕಡಿಮೆ ಚಿಲ್ಲಿ ಪೌಡ್ರ್, 1/4 ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಹಿಂಗು ಪೌಡ್ರ್ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕೋಣ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಹಾಕಬೇಕು. ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಒಂದು ಟೊಮಾಟೊ ಸಾಸ್ ಹಾಕಿ. ಟೊಮಾಟೊ ಸಾಸ್ ಎಲ್ಲ ಆಪ್ಷನ್ಲು ನಿಮಗೆ ಇಷ್ಟ ಅಲ್ಲ ಅಂದರೆ ಹಾಕಬೇಡ. ನಿಮ್ಮದೇ ಕೈಯಲ್ಲಿ ಜಾಸ್ತಿ ಟೊಮಾಟೊ ಅಲ್ಲ ಕ್ಯಾಬೇಜು ಕ್ಯಾರೆಟ್ ಎಲ್ಲ ನಿಮಗೆ ಇಷ್ಟ ಅಂದರೆ ಇದ್ರಲ್ಲಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು. ಒಳ್ಳೆ ಟೇಸ್ಟ್ ಆಗಿರುತ್ತೆ. ಸೋಸ್ ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಹಾಕಬೇಕು. ಸೋಸನ್ನೊಂದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಹಾಕಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ. ರಾಗಿ ಈ ರೀತಿ ಒಂದು ರೆಡಿ ಹಾಕೋಣ ಟೈಮಲ್ಲ. ಯಾವಾಗಲೂ ಮುದ್ದೆ ಎಲ್ಲ ತಿಂದು ಬೇಜಾರಾಗಿ ಅಂದರೆ ಒಂದು ಟೈಮ್ ಈ ರೀತಿಯಲ್ಲಿ ಒಂದು ರೆಡಿ ಹಾಕಬೇಕು. ಹೆಲ್ತಿಯಾಗಿರುತ್ತೆ. ಇದ್ರ ಜೊತೆ ಕ್ಯಾರೆಟ್ ಎಲ್ಲ ತುರಿದು ಬಿಟ್ಟು ಹಾಕಿ ಒಳ್ಳೆ ಟೇಸ್ಟಾಗಿರುತ್ತೆ. ಸ್ಟೀಮ್ ಮಾಡಿಲ್ವಾ ರಾಗಿ ಬೋಳು, ರಾಗಿ ಉಂಡೆ ಇದು ಹಾಕಿ. ರಾಗಿ ಉಂಡೆ ಎಲ್ಲ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ. ಒಳ್ಳೆ ಟೇಸ್ಟಾಗಿರುತ್ತೆ. ಇದು ಇನ್ನು ತರಕಾರಿ ಎಲ್ಲ ಹಾಕಬೇಕು. ಟೇಸ್ಟಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಬೇಕು. ಈ ರೀತಿಯಲ್ಲಿ ಸಂಡೇ ಟೈಮಲ್ಲೂ ಟೀ ಕೊಪ್ಪ ಮಕ್ಕಳಿಗೆ ಇದು ಕೊಡಬೇಕು. ಡಿನ್ನರ್ನು ಬ್ರೇಕ್ಫಾಸ್ಟ್ನು ಲಂಚ್ ಬಾಕ್ಸ್ನು ಎಲ್ಲ ಈ ರೀತಿಯಲ್ಲಿ ಮಾಡಿಕೊಡಬೇಕು. ಇದು ವೆರೈಟಿ ಅಲ್ವಾ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ರಾಗಿ ತಿನ್ನಲಾಟ ಮಕ್ಕಳಿಗೂ ಈ ರೀತಿಯಲ್ಲಿ ಮಾಡಿಕೊಡಬೇಕು. ನಿಮ್ಗೆ ಆಯಿಲ್ ಇಷ್ಟ ಅಲ್ಲ ಅಂದರೆ ಇದ್ರ ತುಪ್ಪ ಬೆಣ್ಣೆ ಏನಾದರೆ ಹಾಕಿ ಈ ರೀತಿಯಲ್ಲಿ ಹಾಕಬೇಕು. ಒಳ್ಳೆ ಟೇಸ್ಟಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಮೇಲೆ ಕೊತ್ತಂಬರಿ ಸೊಪ್ಪು. ಈಗ ನಮ್ಮದು ಹೆಲ್ತಿ ರಾಗಿ ಬೋಲ್ಸ್, ಮಸಾಲ ರಾಗಿ ಬೋಲ್ಸ್ ರೆಡಿಯಾಗಿದೆ. ಈಸಿಯಾಗಿ ಬೇಗ ರೆಡಿಯಾಗಿದೆ. ಒಂದು 5 ನಿಮಿಷ ಸ್ಟೀಮ್ ಮಾಡಬೇಕು ಅಷ್ಟೇ. ಎಲ್ಲರಿಗೂ ಇದು ಇಷ್ಟ ಆಗುತ್ತೆ. ನೀವೆಲ್ಲ ಒಂದು ಟೈಮ್ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಇದು ಮಕ್ಕಳಿಗೂ ಟಿಫಿನ್ ಬಾಕ್ಸಲ್ಲಿ ಹಾಕಿ ಕೊಡಬೇಕು. ಮಕ್ಕಳಿಗೂ ಇಷ್ಟ ಆಗುತ್ತೆ. ನಿಮಗೆ ನೀವು ಜಾಸ್ತಿ ಕ್ಯಾರೆಟ್ ಎಲ್ಲ ತುರಿದು ಬಿಟ್ಟು ಇದರಲ್ಲಿ ಹಾಕಬೇಕು. ಒಳ್ಳೆ ಟೇಸ್ಟ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಒಂದು ಶೇರ್ ಮಾಡಿ. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಓಕೆ, ಬಾಯ್.